ನಮಸ್ಕಾರ ರೀ. ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ. ನಿಮಗೊಂದು ಶಲ್ಯೂಟ್ ಮಾಡ್ತೀನಿ. ಇವತ್ತು ನಾವು ಎಲ್ಲಿ ಬಂದೀವಿ ಅಂದರೆ ನಾವು ಬಸವನ ಬಾಗೇವಾಡಿ ತಾಲೂಕಿನ ಒಂದು ಮುತ್ತಿಗೆ ಗ್ರಾಮ. ಇಲ್ಲಿ ಬಹಳಷ್ಟು ವಿಶೇಷವಾದ ಹಲವಾರು ದೇವಸ್ಥಾನಗಳಿವೆ. ಆಧ್ಯಾತ್ಮಿಕ, ಪಾರಂಪರಿಕ ಮತ್ತು ಶೈಕ್ಷಣಿಕವಾಗಿ ಮುಂದುವರಿದಂಥ ಇದು ಈ ಕ್ಷೇತ್ರ. ಯಾಕಂದರೆ ಹಿಂದಿನ ಕಾಲಘಟ್ಟದಲ್ಲಿ ಸಾಕಷ್ಟು ರಾಜ್ಯಗಳಿಂದ ಇಲ್ಲಿ ವಿದ್ಯಾಭ್ಯಾಸಕ್ಕೆ, ಶಾಸ್ತ್ರ ಅಧ್ಯಯನ, ಪಂಡಿತ, ವೇದ, ಉಪನಿಷತ್ ಕಲೀಲಿಕ್ಕೆ ಭಾಳಷ್ಟು ಜನ ಇಲ್ಲಿ ಬಂದಂಥ ಕುರುಹುಗಳು ಇಲ್ಲಿವೆ. ಹೀಗಾಗಿ ಬಸವನ ಬಾಗೇವಾಡಿಯಿಂದ ಮುತ್ತಿಗೆ ಶಾಸನ ಅಗ್ರಹಾರ ಮುತ್ತಿಗೆ ಆಗಿತ್ತು ಅಂತೇಳಿ ಉಲ್ಲೇಖ ಮಾಡ್ತಾರೆ. ಮುತ್ತಿಗೆ 30ನೇ ಒಂದು ಅಗ್ರಹಾರವಾಗಿತ್ತು. ಹೀಗಾಗಿ ಸಾಸಿರ ನಾಡಿನೊಳಗೆ ಅಥರ್ಧವಾಡದಲ್ಲಿ 30ನೇ ಭಾಗ ಆಗಿತ್ತು. ಹೀಗಾಗಿ ನಾವು ಇಲ್ಲಿ ಬಂದಿದ್ವಿ. ಇಲ್ಲಿ ಭಾಳಷ್ಟು ನಾವು ದೇವಾಲಯಗಳನ್ನು ನೋಡ್ತೀವಿ. ಯಾವ್ಯಾವ ದೇವಸ್ಥಾನ ಅಂದರೆ ಇಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನ, ಮಲ್ಲಿಕಾರ್ಜುನ, ಸಿದ್ಧರಾಮ, ರಾಮಲಿಂಗ, ರುದ್ರಗಂಟಿ, ಸಂಗಮೇಶ್ವರ ದೇವಾಲಯ, ಹಾಗೆ ಅಶ್ವತ್ಥ ನಾರಾಯಣ ದೇವಸ್ಥಾನ ಬಹಳ ಪ್ರಮುಖರು. ಕಲ್ಯಾಣ ಚಾಲುಕ್ಯರು ಕೊಟ್ಟಂಥ ಕೊಡುಗೆ ಈ ಮುತ್ತಿ ಗ್ರಾಮದಲ್ಲಿ. ಮುತ್ತಿನ ಒಂದು ಗ್ರಾಮ. ಇಲ್ಲಿ ಭಾಳಷ್ಟು ದೇವಸ್ಥಾನಗಳಿವೆ. ಇಂಥ ವಿಶಾಲವಾದ ದೇವಸ್ಥಾನ. ನಾವು ಈಗ ಮಾರುತೇಶ್ವರ ದೇವಸ್ಥಾನ ಸಮೀಪಿದ್ದೀವಿ. ಹೀಗಾಗಿ ಮಾರುತೇಶ್ವರ ಕಲ್ಯಾಣ ಮಂಟಪ ಮುತ್ತಿಗೆಯಲ್ಲಿ ಬಂದರೆ ಅತಿ ದೊಡ್ಡ ವಿಶಾಲವಾದ ನಾವು ಕಲ್ಯಾಣಿಯನ್ನು ನೋಡ್ತೀವಿ. ಇಷ್ಟೆಲ್ಲ ಬಳಕೆ ಮಾಡ್ತಾಯಿದ್ರು. ಎಷ್ಟು ಸ್ವಚ್ಛವಾಗಿ ಇತ್ತಂದರೆ ಅಂದರೆ ಈ ಅಂದಿನ ಕಾಲಘಟ್ಟದಲ್ಲಿ ಇಲ್ಲಿ ನೋಡಿದರೆ ಭಾಳಷ್ಟು ಜನ ವೇದ ಉಪನಿಷತ್ತುಗಳು ಹಾಗೆ ವ್ಯಾಕರಣ ಛಂದಸ್ಸುಗಳನ್ನು ಕಲಿತಾ ಇತ್ತಂತ ಈ ವಿದ್ಯಾಕಾಶಿ ಅಂಥೇಳಿ ವಿದ್ಯಾಕೇಂದ್ರ ಆಗಿತ್ತು. ಮಹಾನ್ ಅಗ್ರಹಾರ ಆಗಿತ್ತು ಮುತ್ತಿಗೆ ಗ್ರಾಮ. ನೀವು ಬರಬೇಕಾದ್ರೆ ಬಸವನ ಬಾಗೇವಾಡಿಯಿಂದ ಅತಿ ಸಮೀಪ ಅಂದರೆ ಒಂದು 5-6 ಕಿಲೋಮೀಟ್ರ್ ಮೇಲೆ ಇದೆ. ಹಾಗೆ ಬಿಜಾಪುರದಿಂದ ಕೂಡ ನೀವು ಬರ್ಬೋದು. ಬಂದರೆ ನಿಮಗೆ ಭಾಳಷ್ಟು ದೇವಾಲಯಗಳನ್ನು, ಪುರಾತನ ದೇವಾಲಯಗಳನ್ನು ನೋಡಲಿಕ್ಕೆ ಸಿಗುತ್ತೆ. ಹೀಗಾಗಿ ಮುಕ್ತೇಶ್ವರ ದೇವಸ್ಥಾನ ಇದೆ. ಹಲವಾರು ದೇವಸ್ಥಾನಗಳನ್ನು ನಾವು ಇವತ್ತು ನೋಡ್ಲಿಕ್ಕೆ ಹೊರಟಿದ್ದೀವಿ. ಬನ್ನಿ ತೋರಿಸ್ತೀನಿ. ಹೀಗಾಗಿ ಭಾಳಷ್ಟು ದೇವಾಲಯಗಳಲ್ಲಿ ಏನೇನು ಶಾಸನಗಳಿವೆ ಮತ್ತು ಶಾಸನ ಉಲ್ಲೇಖಗಳು ಹೇಗೆ ಅದನ್ನು ಎಲ್ಲವನ್ನು ತೋರಿಸ್ತೀನಿ. ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರಗಳು. ನಾನು ನಿಮ್ಮ ನಿಡೋಣಿ ಸ್ಪೆಷಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ನವನು. ಈಗ ಬರುವ ವಿಡಿಯೋ ನಿಮಗಾಗಿ. ಆಧ್ಯಾತ್ಮಿಕ, ಧಾರ್ಮಿಕ, ಸಂಗೀತ, ಕಲೆ, ಕಲಾನಿಧ, ಕೃಷಿ, ಭಜನೆ, ಜಾತ್ರೆ, ಉತ್ಸವಗಳ ಮಹಾಸಂಗಮ. ಒಂದು ಚಾನೆಲ್, ಹಲವು ಜಗತ್ತಿಗೆ ಸ್ವಾಗತ. ಮೂವತ್ತು ಗ್ರಾಮಗಳ ಆಡಳಿತನ ಹೊಂದಿದಂಥ ಮುತ್ತಿಗೆಗೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ಈಗ ನೀವು ನೋಡ್ತಾ ಇದ್ದೀರಿ ಮುತ್ತಿಗೆ ಗ್ರಾಮದ ಮಧ್ಯಭಾಗದಲ್ಲಿರುವಂಥ ಅದ್ಭುತ, ರಮಣೀಯ, ವಿಶಾಲವಾದ ಕಲ್ಯಾಣಿಯನ್ನು ನೋಡಲಿಕ್ಕೆ ನೀವು ಕೂಡ ಬನ್ನಿ. ಎಷ್ಟು ವಿಶಾಲವಾಗಿದೆ, ಎಷ್ಟು ಸುಂದರವಾಗಿದೆ. ಇಂತಹ ಕಲ್ಯಾಣಿಗಳು ನೋಡೋದು ಸಿಗೋದು ಅಪರೂಪ. ಅಷ್ಟು ವಿಶಾಲವಾದ 4 ದಿಕ್ಕುಗಳಲ್ಲಿ ಪ್ರವೇಶದ್ವಾರವನ್ನು ಹೊಂದಿದೆ. ಯಾಕೆ ಅಂದರೆ ಇದು ವಿದ್ಯಾಕಾಶಿಯಾಗಿತ್ತು. ಇಲ್ಲಿ 300ಕ್ಕಿಂತ ಹೆಚ್ಚಿನ ಪಂಡಿತರು ಕಾಶ್ಮೀರದಿಂದ ತಮ್ಮ ವೇದ ಅಧ್ಯಯನಕ್ಕೆ ಇಲ್ಲಿ ನೆಲೆಸ್ತಾರೆ. ಅವರ ಪೂಜೆಗೆ ಮತ್ತು ದೇವಾಲಯಗಳ ಪೂಜೆ ಕೆಂಕರಗಳಿಗೆ ಇಲ್ಲಿ ನೀರಿನ ಬಳಕೆ ಆಗ್ತಾಯಿತ್ತು ಅನ್ನಲಿಕ್ಕೆ ನಾವು ಇಲ್ಲಿ ಕಾಣ್ತಾ ಇದ್ವಿ. ಅಷ್ಟು ವಿಶಾಲವಾದ ಮತ್ತು ಸ್ವಚ್ಛವಾದ ಕೊಳವನ್ನು, ಕಲ್ಯಾಣಿಯನ್ನು ನೋಡಲಿಕ್ಕೆ ಒಂದು ಥರ ಕೆರೆ ನೋಡಲಿಕ್ಕೆ ನಮಗೆ ಸಿಕ್ತು. ಅದರ ಪಕ್ಕದಲ್ಲಿ ಇರುವುದೇ ಮಾರುತೇಶ್ವರ ದೇವಸ್ಥಾನ. ಮಾರುತಿ ಈಶ್ವರ ಎರಡೂ ಇರುವಂಥ ದೇವಸ್ಥಾನ ಅತಿ ಪ್ರಾಚೀನವಾದದ್ದು. ನಾವು ಈಗ ಪ್ರವೇಶ ಮಾಡ್ತಾ ಇದ್ವಿ. ಬನ್ನಿ ನೋಡೋಣ. ಮೊದಲಿಗೆ ನಾವು ಪ್ರವೇಶದ ದ್ವಾರದ ಮೂಲಕ ದೀಪಸ್ತಂಭ ನೋಡ್ತೀವಿ, ಗರುಡ ಸ್ತಂಭವನ್ನು ನೋಡ್ತೀವಿ. ಹೀಗಾಗಿ ಇಲ್ಲಿ ಬಹಳಷ್ಟು ದೇವಾಲಯಗಳ ನಿರ್ಮಾಣ ಆಗಿದ್ದು 11ನೇ ಶತಮಾನದಲ್ಲಿ. ಬಸವನ ಬಾಗೇವಾಡಿ ಮುತ್ತಿ ಗ್ರಾಮದಲ್ಲಿ ನಾವು ಇದ್ದೀವಿ. ಮುತ್ತಿ ಗ್ರಾಮಕ್ಕೆ ಚಿನ್ನ ಮುತ್ತಿಗೆ, ಹೊನ್ನ ಮುತ್ತಿಗೆ ಎಂದು ಕರೆದುಂಟು. ಚಿನ್ನದ ನಾಣ್ಯ ಟಂಕಿಸುವ ಟಂಕಶಾಲೆ ಇತ್ತು ಅನ್ನೋಕ್ಕೆ ಚಿಹ್ನೆಗಳು ನಾವು ಶಿಲೆಗಳಲ್ಲಿ ಕಂಡುಬರುತ್ತೆ. ಕ್ರಿಶಕ 10ರಿಂದ
70,000 ಹಿಂದಿನ ಮಧ್ಯ ಅಂತ್ಯ ಹಳೆ ಶಿಲಾಯುಗದ ಕಲ್ಲಿನ ಕೊಡಲಿ ಬಳಕೆ ಮಾಡಿದ್ದು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ವಿ. ಹಳೆ ಶಿಲಾಯುಗದ ಕಾಲಘಟ್ಟದಿಂದ ಕೂಡ ಇಲ್ಲಿ ಪ್ರಖ್ಯಾತವನ್ನು ಪಡೆದಿದ್ದಂಥ ಗ್ರಾಮ ಯಾವುದಿದ್ರೆ ಬಿಜಾಪುರದಿಂದ ನಾವು ಅನಿತಿ ದೂರದಲ್ಲಿ ಬಂದರೆ ನಮಗೆ ಸಿಗುವುದೇ ಮುತ್ತಿಗೆ ಗ್ರಾಮ. ಎರಡನೇ ಜಗದೇಕ ಮಲ್ಲನ ಮುತ್ತಿಗೆ ಶಾಸನದಲ್ಲಿ ಕೂಡ ಅವನು ಸುವರ್ಣಧಾನಿ, ಅವಧೀರಿತ, ವೈರಿ ಬಲಾವಶೇಷ, ಅಜಿಲೋಲುಪ, ಕಲಿತೈಲ, ಕುಂತಳ ದೇಶವನ್ನು ನಿಜಭುಜ ಬಳದಿಂ ಸಮರಾದಿರಣ್ಯಲ್ಲಿ ರಾಷ್ಟ್ರಕೂಟ ಭೂಕಾಂತರನ್ನು ಕಾದಿಕೊಂಡು ಗೆಲ್ದುದಾಗಿ ಅಂತ ಶಾಸನ ಕೂಡ ಉಲ್ಲೇಖ ನಾವು ನೋಡ್ತೀವಿ. ಪ್ರತಿಯೊಂದು ದೇವಸ್ಥಾನದಲ್ಲಿ ಇಲ್ಲಿ ನಾವು ಭಾಳಷ್ಟು ಉಲ್ಲೇಖಗಳನ್ನು, ಶಾಸನವನ್ನು ಇಷ್ಟು ಕ್ಲಿಯರಿಟಿಯಾಗಿ ನೋಡಲಿಕ್ಕೆ ಸಿಗೋದು ನಮಗೆ ಮುತ್ತಿಗೆ ಗ್ರಾಮದಲ್ಲಿ. ನಾವು ಭುವನೇಶ್ವರದಲ್ಲಿ ನೋಡ್ತಾ ಇದ್ದೀವಿ, ಮೇಲ್ಗಡೆ ಛತ್ತನೆಯಲ್ಲಿ ಕಾಣುವಂಥ ಭುವನೇಶ್ವರದಲ್ಲಿ ಡೆಕ್ಕನ್ ಟ್ರಾಪ್ ಅನ್ನುವ ವಿಶಿಷ್ಟ ಸ್ಪೆಷಲ್ ಕಲ್ಲುಗಳ ಮೂಲಕ ಕೆತ್ತನೆ ಮಾಡಿದಂಥ ಗ್ರಾಮ ಯಾವುದಿದ್ರೆ ಮುತ್ತಿಗೆ ಗ್ರಾಮ. ಈ ಡೆಕ್ಕನ್ ಟ್ರಾಪ್ ಅನ್ನೋ ಕಲ್ಲು ಭಾಳ ಸೂಕ್ಷ್ಮವಾದದ್ದು ಮತ್ತು ಮೆತ್ತಗೆ ಇರುವುದಂತೂ ಸಾಫ್ಟ್ ಆದ ಕಲ್ಲುಗಳು, ನಾವು ಸೋಪ್ ಸ್ಟೋನ್ ಅಂತ ಕರಿತೀವಿ, ಅಂಥ ಕೈಯಲ್ಲಿ ಅರಳುವಂಥದ್ದು ಅಷ್ಟು ಸೂಕ್ಷ್ಮವಾದ ಕಲ್ಲು ಮತ್ತು ಅಷ್ಟು ಹೊಳಪಾಗಿರುವಂಥದ್ದು ಮತ್ತು ಮೆತ್ತಗೆ ಆಗಿರುವುದು ಮತ್ತು ಯಾವುದೋ ಹಾಡಿಲ್ಲದಂಥ ಕಲ್ಲುಗಳನ್ನು ಬಳಸಿದರು. ಆದರೆ ಒಳಗಡೆ ಮಾತ್ರ ಎಲ್ಲ ದೇವಸ್ಥಾನಗಳಲ್ಲಿ ಮುತ್ತಿಗೆಯಿಂದ ಬಾಗೇವಾಡಿಯವರೆಗೆ ಹೊರಗಡೆ ಎಲ್ಲ ಭಿತ್ತಿಗಳನ್ನು ಮತ್ತು ಶಿಲಾಬಾಲಿಕೆಗಳನ್ನು ಡೆಕ್ಕನ್ ಟ್ರಾಪ್ ಶಿಲೆಯನ್ನು ಬಳಸಿದರೆ ಒಳಗಡೆ ಇರುವಂಥ ಆ ಶಿಲೆ ಅಗ್ನಿಶಿಲೆಯಿಂದ ವಿಶೇಷವಾದ ಕಲ್ಲುಗಳನ್ನು ಬಳಸಿ ಮೂರ್ತಿಗಳ ಸ್ಥಾಪನೆ ಮಾಡ್ತಾರೆ. ಶಿವಲಿಂಗ ಇರೋದು, ರಾಮಲಿಂಗ ಇರ್ಬೋದು, ನರಸಿಂಹ ದೇವಸ್ಥಾನ ಇರ್ಬೋದು, ಹಲವಾರು ದೇವಸ್ಥಾನಗಳನ್ನು ಅಗ್ನಿಶಿಲೆಯಿಂದ ನಿರ್ಮಾಣ ಆಗುತ್ತೆ. ಕ್ರಿಸ್ತಶಕದ 1110ರಲ್ಲಿ ಮುತ್ತಿಗೆ ಶಾಸನದಲ್ಲಿ ಮುತ್ತಿಗೆ 30 ಮನಾಳ್ದ ರಸುಗೈಯುತ್ತಿದ್ದ ಮಂಡಳಿಕ ಯುವ ದಂಡಂ ಮಹಾಮಂಡಳೇಶ್ವರ ಶ್ರೀವರ್ಧಮಾನ ಪುರವರಾಧೀಶ್ವರ ನೆನೆಸಿದ ವಿಕ್ರಮಾದಿತ್ಯ ದೇವಂ ಗಮಾನಿ ನರಸಿ ಚಾಲುಕ್ಯ ಚಕ್ರವರ್ತಿ ಮಗಂ ಯುವರಾಜಂ ಮಲ್ಲಿಕಾರ್ಜುನಂ ದೇವಂ ಮಗಳು ಶ್ರೀ ಮಹಾದೇವಿಗಂ ಭಿನ್ನಪಂ ಗೈಯಲಿ ರಿಬರಿಂ ಶ್ರೀ ಮದ್ ಶ್ರೀ ಭುವನ ತ್ರೀ ಮಲ್ಲದೇವರಿಗೆ ಭಿನ್ನಪಂ ಗೈದು ಸರ್ವರನ್ಮಶಂ ಮಾಡಿಕೊಡೆ ಪಡೆದು ಎಂದು ಶಾಸನದಲ್ಲಿ ಮುತ್ತಿಗೆ 30 ಮನಾಳ್ದ ಅಂಥೇಳಿ ಶಾಸನದಲ್ಲಿ ಮುತ್ತಿಗೆ ಗ್ರಾಮವನ್ನು ಹೊಗಳಿದ್ದಾರೆ. ರಾಜ ಮಹಾರಾಜರ, ರಾಣಿಯರ, ದಂಡನಾಯಕರ, ಮಹಾಮಂಡಲೇಶದರ ಅವರ ಬಿರುದಾಂಕಿತಗಳು ನಾವು ಶಾಸನದಲ್ಲಿ ನೋಡ್ತೀವಿ. ಹಾಗೆ ಮುಂದೆ ಬರಬರ್ತಾ ಬೊಮ್ಮಯ್ಯ ಕ್ರಿಸ್ತಶಕ 1142ರಿಂದ 47ರವರೆಗೆ ತನ್ನ ಆಡಳಿತ ಅವಧಿಯಲ್ಲಿ ದಂಡನಾಯಕನಾದ ಉಲ್ಲೇಖ ಇಲ್ಲಿ ಬರುತ್ತೆ. ಭರಮಣ್ಣ ಎಂಬ ಚಾಲುಕ್ಯ ಅರಸರ 2ನೇ ಜಗದೇಕ ಮಲ್ಲನ ಕಾಲಘಟ್ಟದಲ್ಲಿ ಪರಾಕ್ರಮ, ಶೌರ್ಯಕ್ಕೆ ಮೆರೆದಂಥ ಶಾಸನದಲ್ಲಿ ಉಲ್ಲೇಖ ನಾವು ನೋಡ್ತೀವಿ. ಅಳುತ ಬಳಂ ಪ್ರತಾಪ ನಿಧಿ ತಾಂ ಪಡೆದಂಪಿಂ ಜಗದೇಕ ಮಲ್ಲ ಭೂಪತಿ ಬೆಸ ಸಲ್ಕೆ ಹೊಯ್ಸಳನ ನಾರ್ದೆ ಆಯಟ್ಟಿ ತಗಳ್ದು ತೋಳ್ದು ಮಾರುತಿಯ ವೇಲೊಂದು ದಿಂಕೆ ನೋಳವಂ ಬಿರುತಂ ಬುದ್ಧಿವಾಯ್ದು ನೆಂದೊಡ ತೆಗೆಯಿನಾಂ ಪರಾರ್ದುರ್ ದೋಳಿ ಕಲಿ ಬರ್ಮಣ್ಣಂ ದಂ ಡನಾದನಂ. ಭರಮಣ್ಣ ದಂಡನಾಯಕನ ವಿನಂತಿ ಮೇರೆಗೆ ಶಿವಲಿಂಗ ದೇವಾಲಯಕ್ಕೆ ಅರಸು
ನಾಗವಾಡ ಗ್ರಾಮ ದಾನಬೆಟ್ಟ ಶಾಸನ ಹೇಳ್ತಾ ಇದೆ. ಈಗ ನಾವು ಹೊರಟಿದ್ದೀವಿ ಅತಿ ಪ್ರಾಚೀನವಾದಂಥ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ. ತಮಗೆಲ್ಲ ಸ್ವಾಗತ. ಐತಿಹಾಸಿಕ, ಪೌರಾಣಿಕ, ಆಧ್ಯಾತ್ಮಿಕ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಬಲವಾಗಿತ್ತು, ವಿದ್ಯಾ ಕೇಂದ್ರವಾಗಿತ್ತು ಈ ಮುತ್ತಿಗೆ ಗ್ರಾಮ. ಕಲ್ಯಾಣ ಚಾಲುಕ್ಯರ ದೊರೆಗಳಲ್ಲಿ, ಅದರಲ್ಲೂ ಬಿಲ್ಲಮ ದೇವನಿಗೆ ದೇವಾಲಯಗಳ ರಾಜ್ಯ ಎಂದೇ ಬಿರುದು ಪಡೆದಂಥ ಬಿಲ್ಲಮ ದೇವ ಕಟ್ಟಿಸಿದ ಈ ದೇವಸ್ಥಾನ ಬಹಳ ಪ್ರಖ್ಯಾತಿಯನ್ನು ಪಡೆಯುತ್ತೆ. ಅಶ್ವತ್ಥ ವಿಭರ್ಭ ನರಸಿಂಹ ಕ್ಷೇತ್ರಕ್ಕೆ ತಮಗೆ ಸ್ವಾಗತ. ಈಗ ನಾನು ದೇವಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದೀನಿ. ಕಲ್ಯಾಣ ಚಾಲುಕ್ಯ ದುರ್ಗದಲ್ಲಿ ಬಿಲ್ಲಮ್ಮ ದೇವನಿಗೆ ದೇವಾಲಯಗಳ ರಾಜ ಅಂತ ಕರೀತಾನೆ. ಇವನು ಕಟ್ಟಿದಂಥ ದೇವಸ್ಥಾನಗಳ ಲೆಕ್ಕವೇ ಇಲ್ಲ. ಒಂದು ದಿನಕ್ಕೆ, 2 ದಿನಕ್ಕೆ, ತಿಂಗಳಿಗೆ, ವರ್ಷಕ್ಕಾದರೂ ನೋಡಿದರೂ ಸಾಲದಷ್ಟು ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾನೆ. ಗರುಡ ಗಂಬವನ್ನು ನೋಡ್ತೀವಿ ಒಳಗಡೆ. ಹಾಗೆ ಶ್ರೀ ಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ವೃಕ್ಷದ ಕೆಳಗೆ ಕುಳಿತು ಪೂಜೆ ಸಲ್ಲಿಸಿ ಹೋದಂಥ ಇಲ್ಲಿ ನಾವು ಕಾಣ್ತೀವಿ. ಆದಿಲ್ ಶಾ ಕೂಡ ಇವರು ಅಶ್ವತ್ಥ ವೃಕ್ಷವನ್ನು ನೋಡಿ ಹೋಗಿದ್ದಾರೆ. ಹಾಗೆ ಹೈಗ್ರೀವ ನೆಲೆಸಿದ್ದಾನೆ. ಮುತ್ತಿಗೆಯ ಪ್ರಸಿದ್ಧವಾದ ರಘುಪ್ರೇಮ ತೀರ್ಥಕರು ಕೂಡ ಇಲ್ಲಿ ನೆಲೆಸಿ ಪೂಜಿಸಿ ಹೋದಂಥ ಉಡುಪಿ, ಮಂತ್ರಾಲಯ ಹಲವು ಪೀಠಾಧೀಶರು ಅಶ್ವತ್ಥ ವೀರಭರ್ವ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನವನ್ನು ಬಂದು ಇಲ್ಲಿ ದರ್ಶನ ಪಡೆದು ಪೂಜೆ ಕೆಂಕರ್ಗಳನ್ನು ಮಾಡಿ ಹೋದಂಥ ಕ್ಷೇತ್ರ. ಈಗ ನಾವು ಮೊದಲನೇ ಕಂತಿನಲ್ಲಿ ನೋಡಿದ್ದೀವಿ. ಇಲ್ಲಿ ಮುತ್ತಿಗೆ ಗ್ರಾಮದಲ್ಲಿ ಬಳಸಿದಂಥ ಕಲ್ಯಾಣಿ ನೋಡಿದ್ರಿ, ಸುಂದರವಾದ ಕಲ್ಯಾಣಿ. ನಂತರ ಈಗ ನಾವು 2ನೇ ಒಂದು ದೇವಾಲಯಕ್ಕೆ ಬಂದಿದ್ದೀವಿ, ಮಂದಿರಕ್ಕೆ ಬಂದಿದ್ದೀವಿ. ಅತಿ ಪುರಾತನ ಅಲ್ಲಿಕ್ಕೆ ಭಾಳಷ್ಟು ನಾವು ನೋಡ್ತೀವಿ ಲಲಾಟದಲ್ಲಿ. ಮತ್ತು ಅಲ್ಲಿನ ಕಾಲದ ಕಲ್ಯಾಣ ಚಾಲುಕ್ಯರ ಮಾಡಿದಂಥ ಕೆತ್ತನೆ ಮತ್ತು ಮಂದಿರಗಳನ್ನು 2ನೇ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಶ್ವತ್ಥ ವಿಭರ್ಭ ಶ್ರೀ ಲಕ್ಷ್ಮೀ ನರಸಿಂಹ ಪ್ರಸನ್ನ ಅಂಥೇಳಿ ಬಹಳ ಪುರಾತನವಾದದ್ದು. ಮತ್ತು ಇಲ್ಲಿ ವೇದ ಅಧ್ಯಯನ ಮತ್ತು ಶಾಸ್ತ್ರಗಳನ್ನು ಅಧ್ಯಯನ ಮಾಡಲಿಕ್ಕೆ ಕಾಶ್ಮೀರದಿಂದ ಬಂದಂಥ ಹಲವಾರು ಪಂಡಿತರು ಇಲ್ಲಿ ಶಾಸ್ತ್ರ ಅಧ್ಯಯನ ಮಾಡಿದ್ದು ಉಲ್ಲೇಖನ ನಾವು ಶಾಸನಗಳಲ್ಲಿ ನೋಡ್ತೀವಿ. ಹಾಗೆ ಈ ದೇವಸ್ಥಾನದಲ್ಲಿ ಒಳಗಡೆ ಏನೇನು ವಿಶೇಷ ಇದೆ ಮತ್ತು ಹೇಗೆ ನಿರ್ಮಾಣ ಆಗಿದೆ ಮತ್ತು ಏನೇನು ಇದೆ ಅನ್ನೋದು ನಿಮಗೆ ವಿಡಿಯೋ ಮೂಲಕ ತೋರಿಸ್ತೀನಿ. ಬನ್ನಿ ಎಲ್ಲರೂ ಹೋಗೋಣ. ಕ್ರಿಸ್ತಶಕ 1189ರಿಂದ 92ರವರೆಗೆ ಯಾದವರ ಬಿಲ್ಲಮ ದೊರೆ ಅರಸ ಇಲ್ಲಿ ಆಳ್ವಿಕೆ ಕಾಲಘಟ್ಟದಲ್ಲಿ ಈ ದೇವಾಲಯವನ್ನು ನಿರ್ಮಿಸ್ತಾನೆ. ಹಾಗೆ ಈ ದೇವಾಲಯಕ್ಕೆ ಹಲವಾರು ದಾನ ದತ್ತಿಗಳನ್ನು ಕೊಟ್ಟಿದ್ದು ನೋಡ್ತೀವಿ. ಇಲ್ಲಿನ ಶಿಲ್ಪಕಲೆ ನೋಡಲಿಕ್ಕೆ ಕಲ್ಯಾಣ ಚಾಲುಕ್ಯರ ಕೊಡುಗೆ ಅಪಾರವಾದದ್ದು. ಹಲವಾರು ಮೂರ್ತಿಗಳನ್ನು, ಹಲವಾರು ಕೆತ್ತನೆಗಳನ್ನು ಮುಖಾಂತರ ನೋಡಿದಾಗ ನಮಗೆ ಅತಿ ಪುರಾತನ ಅನ್ನಲಿಕ್ಕೆ ಉಲ್ಲೇಖಗಳು ನೋಡ್ತೀವಿ. ಈ ನೋಡ್ತಾ ಇದ್ರಿ ಗರುಡ ಗಂಬಗಳನ್ನು ನೋಡ್ತೀವಿ. ಹಾಗೆ ಶಿಲಾಬಾಲಿಕೆ, ಹಾಗೆ ಪ್ರಸಿದ್ಧಿ ಪಡೆದಂಥ
ಲಕ್ಷ್ಮೀ ನರಸಿಂಹ ಮತ್ತು ಮಾರುತಿ ಆಂಜನೇಯ ದೇವಸ್ಥಾನ ಇಲ್ಲಿ ನೋಡ್ತೀವಿ. ಲಕ್ಷ್ಮೀ ಸಹಿತವಾಗಿ ಉದ್ಭವವಾಗಿ ನಿಂತಹ ಅಶ್ವತ್ಥ ವೃಕ್ಷ ಕೆಳಗಡೆ ನಿಂತಹ ಕ್ಷೇತ್ರ ಯಾವುದಿದ್ದರೆ ಇದುವೇ ಮುತ್ತಿಗೆ ಗ್ರಾಮದ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಅಶ್ವತ್ಥ ವಿಭರ್ವ ನರಸಿಂಹ ಕ್ಷೇತ್ರ ಅಂಥೇಳಿ ಪ್ರಖ್ಯಾತಿಯನ್ನು ಪಡೆದಿದೆ. ಹಲವಾರು ದೇವಸ್ಥಾನಗಳಲ್ಲಿ ಇದು ವಿಶೇಷವಾದ ಭಕ್ತಿಗೆ ಮತ್ತು 300ಕ್ಕಿಂತ ಪಂಡಿತರು ಲಕ್ಷ್ಮೀ ನಾರಾಯಣ ದೇವಸ್ಥಾನ ನೋಡ್ತೀವಿ. ಹಾಗೆ ಬಸವನ ಬಾಗೇವಾಡಿಯಲ್ಲಿ ಹಲವಾರು ದೇವಾಲಯಗಳು ನೋಡ್ತೀವಿ. ಹಾಗೆ ಈ ಥರ ಶಿಲೆಯನ್ನು ಬಳಸಿ ಕಟ್ಟಲ್ಪಟ್ಟ ದೇವಾಲಯಗಳಲ್ಲಿ ಸೋಮೇಶ್ವರ ಒಂದು, ಬ್ಯಾಕೋಡ ಭೋಗೇಶ್ವರ, ಹಾಗೆ ಸಕಳೇಶ್ವರ ದೇವಸ್ಥಾನ ಮನುಗುಳಿಯಲ್ಲಿ ನೋಡ್ತೀವಿ. ದಕ್ಷಿಣ ಸೋಮನಾಥ ಎಂದೇ ಸರಸ್ವತಿ ಎಂದೇ ಪ್ರಸಿದ್ಧಿಯಾದಂಥ ಹೆಬ್ಬಾಳದಲ್ಲಿ, ಹಾಗೆ ಮುತ್ತಿಗೆಯ ತಿಕೇಶ್ವರ ಅಥವಾ ಮುಕ್ತೇಶ್ವರ, ರಾಮೇಶ್ವರ, ಮೌಳೇಶ್ವರ ದಿಂಡವಾರದಲ್ಲಿ, ತ್ರಿಕೋಟಕ ನೀಲಕಂಠೇಶ್ವರ ನೋಡ್ತೀವಿ ಇಂಗ್ಲೇಶ್ವರದಲ್ಲಿ, ಚಂದ್ರೇಶ್ವರ ನೋಡ್ತೀವಿ ಮುತ್ತಿಗೆಯಲ್ಲಿ, ಕೋಣೆಯ ಸಂಕೇಶ್ವರ ಎಂದ ಪ್ರಖ್ಯಾತ ಪಡೆದ ಇಂಗ್ಲೇಶ್ವರದಲ್ಲಿ ನೋಡ್ತೀವಿ. ಮುಕುಟೇಶ್ವರ ಮುತ್ತಿಗೆ ಈಗ ಮುಕ್ತೇಶ್ವರ ಆಗಿದೆ. ಶಿವಲಿಂಗ ದೇವ ಗೌರವೇಶ್ವರ ಯಾಳವಾರದಲ್ಲಿ ನೋಡ್ತೀವಿ. ಸಿದ್ಧಲಿಂಗ ಕಲಿ ಮನಗೂಳಿ, ಮಲ್ಲಿಕಾರ್ಜುನ ಸೋಮನಾಥ ಇಂಗ್ಲೇಶ್ವರ, ಬೋಂತೇಶ್ವರ ಬಾಗೇವಾಡಿಯಲ್ಲಿ, ಸೋಮನಾಥ ಇಂಗ್ಲೇಶ್ವರ, ಶಂಬಕೇಶ್ವರ ಮನಗೂಳಿಯಲ್ಲಿ ಚೆನ್ನಕೇಶ್ವರ ದೇವಸ್ಥಾನ ನೋಡ್ತೀವಿ. ಅಚಳೇಶ್ವರ ಅರೆಯ ಶಂಕರ ದೇವ ಸಾತಿಹಾಳ ಗ್ರಾಮದಲ್ಲಿ ನೋಡಲಿಕ್ಕೆ ನಮಗೆ ಸಿಗುತ್ತೆ. ಮಲ್ಲಿಕಾರ್ಜುನ ದೇವ ಕೊಲ್ಲಾರ, ಗಂಗೇಶ್ವರ ಯಾಳವಾರದಲ್ಲಿ ಹಲವಾರು ದೇವಸ್ಥಾನದಲ್ಲಿ ಈ ಡೆಕ್ಕನ್ ಟ್ರಾಪ್ ಶೈಲಿಯ ಒಂದು ಶಿಲ್ಪಕಲೆಯನ್ನು ನೋಡಲಿಕ್ಕೆ ನೀವು ಕೂಡ ಬನ್ನಿ, ಆಸ್ವಾದಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿ. ಇಲ್ಲಿ ಹೇಳಿರುವಂಥ ಸಂಗತಿಗಳು ಇತಿಹಾಸ ಪುಟಗಳನ್ನು ಮುಖಾಂತರ ನಾವು ಉಲ್ಲೇಖನ ಹೇಳಿಕೆ ಹೊರಟಿದ್ದೀನಿ. ಹೇಳುವಾಗ ಹೆಚ್ಚು ಕಮ್ಮಿ ಆಗುತ್ತೆ ಅಥವಾ ತಪ್ಪುಗಳಾಗುತ್ತೆ, ಅಕ್ಷರ ದೋಷಗಳಾದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಮುಂದಿನ ದೇವಸ್ಥಾನದ ಶಾಸನಗಳ ಬಗ್ಗೆ ನಿಮಗೆಲ್ಲ ನಾವು ತೋರಿಸಲಿಕ್ಕೆ ಹೊರಟಿದ್ದೀವಿ. ಇಂಥ ಅಂದಿನ ಕಾಲಘಟ್ಟದಿಂದ ಅಶ್ವತ್ಥ ವೃಕ್ಷವನ್ನು ಪೂಜೆಗೈತಾ ಇದ್ದರು. ಇಲ್ಲಿ ರಾಜನಿಗೆ ಬಿಲ್ಲವದೆಗೆ ಒಲಿದಂಥ ಲಕ್ಷ್ಮೀ ನರಸಿಂಹ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ, ಭೂದಾನ ಮಾಡಿದ ಅನ್ನುವ ಉಲ್ಲೇಖಗಳ ಶಾಸನಗಳ ನೋಡ್ತೀವಿ ನಾವು. ಇಲ್ಲಿ ಹಲವಾರು ಪೂಜ್ಯ ತೀರ್ಥರು ಬಂದು ಇಲ್ಲಿ ಅಶ್ವತ್ಥ ಮರವನ್ನು ವೃಕ್ಷವನ್ನು ಪೂಜೆಗೈದು ದೇವಾಲಯ ಸುತ್ತ ದೇವರ ವಿಗ್ರಹಗಳನ್ನು ಪೂಜೆ ಮಾಡಿ ಹೋದಂಥ ಅಶ್ವತ್ಥ ವೃಕ್ಷಕ್ಕೆ ಬಹಳಷ್ಟು ಮಹತ್ವಪೂರ್ಣ ಇದೆ. ಹೀಗಾಗಿ ಇಲ್ಲಿ ನೆಲೆಸಿದ ಪೂಜೆ ಕೆಂಕರ್ಗಳನ್ನು ಮಾಡಿ ಹೋದಂಥ ಉಡುಪಿಯ ಶ್ರೀಗಳು, ಪೀಠಾಧೀಶರು, ಮಂತ್ರಾಲಯದ ಪೀಠಾಧೀಶರು, ಹಾಗೆ ಹಲವಾರು ಮಹಾನ್ ಪಂಡಿತರುಗಳು ಇಲ್ಲಿ ನೆಲೆಸಿ ಹೋಗ್ತಾರೆ. ಹಾಗೆ ಮುತ್ತಿಗೆಯ ಪ್ರಖ್ಯಾತವೆತ್ತ ರಘುಪ್ರೇಮ ತೀರ್ಥರು ಕೂಡ ಈ ದೇವಸ್ಥಾನಕ್ಕೆ ಭಾಳಷ್ಟು ನಡ್ಕೋತಾರೆ. ಹಾಗೆ ಇಲ್ಲಿ ಜನ ಭಾಳಷ್ಟು ಬರ್ತಾರೆ. ಅಶ್ವತ್ಥ ವಿಭರ್ವ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಜಾಗೃತ ದೇವಸ್ಥಾನಗಳಲ್ಲಿ ಇದು ಒಂದು ಆಗಿ ನಿಂತಿದೆ. ಈಗ ಅಶ್ವತ್ಥ ವಿಭರ್ವ ಅಂಥೇಳಿ ಉದ್ಭವಗಳು ಹೀಗೆ ನಾವು ಕೂಡಿಗೆಯಿಂದ ಅತಿ ಸಮೀಪವಾಗಿ ಉದ್ಭವವಾದಂಥ ಮೂರ್ತಿಗಳು ಮತ್ತು ಅಶ್ವತ್ಥ ವೃಕ್ಷ ಕೆಳಗಡೆ ಉದ್ಭವವಾದಂಥ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಹಾಗೆ ಹೈಗ್ರೀವನ ಕೈಲಿರುವಂಥ ಸಂಸ್ಕೃತ ಉಲ್ಲೇಖಗಳನ್ನು ಕೂಡ ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ನಮಗೆ ಕಣ್ಣಿಗೆ ಗೋಚರ ಆಗುತ್ತೆ. ಹೀಗಾಗಿ ಇಲ್ಲಿನ ಇತಿಹಾಸ ಪುಟಗಳನ್ನು ನೋಡ್ತಾ ಹೋದಂತೆ ಬಹಳ ಶ್ರೀಮಂತವಾದಂಥ 30 ಗ್ರಾಮ ಆಡಳಿತ ಹೊಂದಿದಂಥ ಈ ಮುತ್ತಿಗೆ ಗ್ರಾಮ ಮುತ್ತು ಹೊನ್ನಿನ ಗ್ರಾಮ ಟಂಕಶಾಲಿ ತನ್ನಲಿಕ್ಕೆ ಶಿಲಾಯುಗದಿಂದ ಕೂಡ ಇಲ್ಲಿ ಮುತ್ತಿಗೆ ಗ್ರಾಮ ಅಗ್ರಗಣ್ಯವಾಗಿತ್ತು, ಭಾಳಷ್ಟು ಹೆಸರುವಾಸಿಯಾಗಿತ್ತು. ಇಲ್ಲಿ 300ಕ್ಕಿಂತ ಹೆಚ್ಚಿನ ಪಂಡಿತರು ತಮ್ಮ ಶಾಸ್ತ್ರ ಅಧ್ಯಯನ ಮಾಡಲಿಕ್ಕೆ ಇಲ್ಲಿ ಬಂದು ನೆಲೆಸ್ತಾರೆ. ಅಂದರೆ ಎಷ್ಟು ಪವಿತ್ರ ಕ್ಷೇತ್ರ ಆಗಿತ್ತನ್ನಲಿಕ್ಕೆ ನೀವೆಲ್ಲ ಕಲ್ಯಾಣಿ ಮೂಲಕ ಚಾಲುಕ್ಯರ ಕಲ್ಯಾಣ ಚಾಲುಕ್ಯರು, ವಿಕ್ರಮಾದಿತ್ಯರು,
ಹಲವಾರು ರಾಜ ಮಹಾರಾಜರು ಇಲ್ಲಿ ಕೊಡುಗೆ ಕೊಟ್ಟಂಥದ್ದು. ಮುಂದಿನ ಕಂತಿನ ಮತ್ತೊಂದು ದೇವಸ್ಥಾನದೊಂದಿಗೆ ತೋರಿಸ್ತೀನಿ. ಭಾಳ ವಿಶೇಷವಾದ ದೇವಸ್ಥಾನಗಳನ್ನು ತೋರಿಸ್ತಾ ಹೊರಟಿದ್ದೀನಿ. ಇನ್ನೂ ಭಾಳಷ್ಟು ದೇವಾಲಯಗಳ ತೋರಿಸೋದು ಇದೆ. ಬನ್ನಿ ಮತ್ತೊಂದು ಕಂತಿನ ಸಿಗೋಣ.